ಓಕೆ, ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಫ್ಲಾಗ್ಶಿಪ್ ಲೆವೆಲ್ನ ಒಂದು ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಇದೆ, ವಿವೋ ಎಕ್ಸ್ ಫೋಲ್ಡ್ 3 Pro. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಸುಮಾರು 1,10,000ದಿಂದ 1,20,000 ರೂಪಾಯಿ ಒಳಗಡೆ ಲಾಂಚ್ ಆಗ್ಬೋದಾ ಅಂತ. ಇಷ್ಟು ಕೊಟ್ಟು ಈ ಫೋಲ್ಡಬಲ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದೇನಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಬಾಕ್ಸನ್ನು ಓಪನ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ಸಿಗ್ತಾ ಇರುವಂಥದ್ದು ಟ್ಯಾಬ್ಲೆಟ್ ರೀತಿ ಓಪನ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ತುಂಬ ಲೈಟ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದ್ರ ಕೆಳಗಡೆ 2 ಬಾಕ್ಸ್ಗಳು ಸಿಗ್ತಾ ಇದೆ. ಒಂದು ಬಾಕ್ಸಲ್ಲಿ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಒಂದು ವಾರಂಟಿ ಕಾರ್ಡು, ಒಂಥರ ಏನೋ ಸ್ಮಾರ್ಟ್ ಕಾರ್ಡ್ ಥರ ಬೇರೆ ಏನೋ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಎಕ್ಸ್ ಕೇರ್ ಅಂತೆ. ಜೊತೆಗೆ ಒಂದು ಸಿಮ್ ಇಜೆಕ್ಷನ್ ಪಿನ್ ಸಿಗ್ತಾ ಇದೆ. ಯಾವುದೇ ಬ್ಯಾಕ್ ಕವರ್ ಆ್ಯಕ್ಚುಲಿ ಇದ್ರೊಳಗೆ ಸಿಗ್ತಾ ಇಲ್ಲ. ಆದರೆ ಈ ಬಾಕ್ಸ್ ಮೇಲೆ ಎಕ್ಸಸರೀಸಲ್ಲಿ ಈ ಒಂದು ಬ್ಯಾಕ್ ಕವರ್ ಕೇಸ್ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ಲಿ ರಿಟೇಲ್ ಯೂನಿಟಲ್ಲಿ ಬರ್ಬೋದೇನೋ. ನನಗೆ ಕಳಿಸಿರುವಂಥ ಬಾಕ್ಸಲ್ಲಿ ಯಾವುದೇ ಬ್ಯಾಕ್ ಕವರ್ ಇಲ್ಲ. ಇದನ್ನು ಬಿಟ್ಟರೆ ಇನ್ನೊಂದು ಬಾಕ್ಸು, ಇದ್ರ ಒಳಗಡೆ 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಮತ್ತು USB ಟೈಪ್ ಸಿ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಫೋಲ್ಡಬಲ್ ಡಿಸೈನು, ಹೆವಿ ಪ್ರೀಮಿಯಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ ಮತ್ತು ಹಿಂಜ್ ಕೂಡ ಅಷ್ಟೇ ಮೆಟಾಲಿಕ್ಕು, ಹೆವಿ ಸಾಲಿಡ್ ಆಗಿದೆ. ಓಪನ್ ಮಾಡಬೇಕಾದ್ರೆ ತುಂಬ ಸ್ಮೂತ್ ಆಗಿದೆ ಆಯಿತಾ. ಒಂದು ಸ್ಯಾಟಿಸ್ಫೈಯಿಂಗ್ ಸೌಂಡನ್ನು ಕೂಡ ಮಾಡುತ್ತೆ ನಾವು ಕ್ಲೋಸ್ ಮಾಡಿದಾಗ. ಕೇಳಿಸ್ಕೊಳ್ಳಿ, ಹೆವಿ ಯುನೀಕ್ ಆಗಿದೆ, ಹೆವಿ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಸದ್ಯಕ್ಕೆ ನಿಮಗೆ ಸ್ವಲ್ಪ ಟೈಟ್ ಅನ್ನಿಸ್ಬೋದು, ಯೂಸ್ ಮಾಡ್ತಾ ಅದು ಲೂಸ್ ಆಗುತ್ತೆ. ನಾರ್ಮಲಿ ಎಲ್ಲ ಫೋಲ್ಡಲ್ಲೂ ಹಂಗೇನೆ ಆಯಿತಾ, ಫುಲ್ ಲೂಸ್ ಆಗಿಬಿಡುತ್ತೆ ಕೊನೆಯಷ್ಟರಲ್ಲಿ. ಈ ಒಂದು ಸ್ಮಾರ್ಟ್ ಫೋನ್ ವಿವೋದು ಹೇಳೋ ಪ್ರಕಾರ ನಮ್ಮ ದೇಶದ ಲೈಟೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಅಂತೆ. ಕೇವಲ 236 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ನಮ್ಮ ದೇಶದ ತಿನ್ನೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್ ಕೂಡ ಹೌದು. ಓಪನ್ ಆಗಿದ್ದಾಗ ಬರೀ 5.2 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಒಂದು ಫೋಲ್ಡಬಲ್ ಫೋನು, ಹೆವಿ ತಿನ್ನಾಗಿದೆ ಆಯಿತಾ. ಜೊತೆಗೆ ಕ್ಲೋಸ್ ಆಗಿದ್ದಾಗಲೂ ಕೂಡ ಅಷ್ಟೇ ಕೇವಲ 11.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋಲ್ಡಬಲ್ ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಮತ್ತು ತುಂಬ ತಿನ್ನಾಗಿರೋದ್ರಿಂದ ಒಂದು ನಾರ್ಮಲ್ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇದು ಫೋಲ್ಡಬಲ್ ಫೋನ್ ಅಂತ ಅನಿಸೋದಿಲ್ಲ, ಅಷ್ಟು ತಿನ್ನಿದೆ, ಅಷ್ಟು ಲೈಟ್ ವೆಯ್ಟ್ ಇರುವಂಥದ್ದು. ಈ ಫೋನ್ನ ಫ್ರಂಟಲ್ಲಿ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ನಂಗೆ ಅನಿಸ್ತಂಗೆ ಇದೊಂದು ಯುನೀಕ್ ಫೀಚರು. ನಾನೆಲ್ಲೂ ಕೂಡ ಇದಕ್ಕಿಂತ ಮುಂಚೆ ಫೋಲ್ಡಬಲ್ನಲ್ಲಿ ಕರ್ವ್ ಡಿಸ್ಪ್ಲೇ ನೋಡಿರಲಿಲ್ಲ. ಒಂಥರ ಲೈಟಾಗಿ ಕರ್ವ್ ನಮಗೆ ಸಿಗ್ತಾ ಇದೆ. ಫ್ರಂಟಲ್ಲಿ ಒಂದು ಪಂಚೋಲ್ ಕ್ಯಾಮ್ರಾ ಇದೆ. ಬೆಝಲ್ ಆಲ್ಮೋಸ್ಟ್ ತುಂಬ ಕಡಿಮೆ ಇರುವಂಥದ್ದು. ಓಪನ್ ಮಾಡಿದಾಗಲೂ ಕೂಡ ಅಷ್ಟೇ ನಿಮಗೆ ಬೆಝಲ್ ಕಡಿಮೆ ಇದೆ ಮತ್ತು ಇದರಲ್ಲೂ ಕೂಡ ಒಂದು ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ 2 ಫ್ರಂಟ್ ಕ್ಯಾಮ್ರಾ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇರುವಂಥದ್ದು. ಈ ಫ್ರಂಟಲ್ಲಿ ಗ್ಲಾಸೇ ಆಯಿತಾ, ಬಟ್ ಇದೊಂಥರ ಫೋಲ್ಡಬಲ್ ಗ್ಲಾಸು. ಸೊ ಅದರಿಂದ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ ಆಯಿತಾ, ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಇದರಲ್ಲಿ ನಿಮಗೆ ನೋಡೋದಕ್ಕೆ ಆಲ್ರೆಡಿ ಒಂದು ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ ಅಂತ ಅನ್ನಿಸ್ಬೋದು, ಬಟ್ ಅದನ್ನು ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಪಾರ್ಟ್ ಆಫ್ ದ ಡಿಸ್ಪ್ಲೇ ಆಯಿತಾ. ಇದನ್ನು ಕಿತ್ಬಿಟ್ರೆ ಡಿಸ್ಪ್ಲೇ ಹೋಗ್ಬಿಡುತ್ತೆ. ಮತ್ತು ಹೊರಗಡೆ ಇರುವಂಥ ಡಿಸ್ಪ್ಲೇ ಏನಿದೆ ಇದಕ್ಕೂ ಕೂಡ ಒಂದು ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಸೊ ಇದನ್ನು ಬೇಕಾದ್ರೆ ನೀವು ರಿಮೂವ್ ಮಾಡ್ಬೋದು. ಮತ್ತು ಈ ಒಂದು ಡಿಸ್ಪ್ಲೇಗೆ ಒಂದು ನಾರ್ಮಲ್ ಗ್ಲಾಸ್ ಹಾಕಿದ್ದಾರೆ. ಸೊ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋಲ್ಲ. ಮತ್ತು ಈ ಫೋನ್ನ ಹಿಂದ್ಗಡೆನೂ ಕೂಡ ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಕಪ್ಪು ಬಣ್ಣದ ಗ್ಲಾಸ್ ಬ್ಯಾಕು. ಇದು ಸ್ಮಡ್ಜಸ್ ಆಗಲ್ಲ, ಒಂದು ಒಳ್ಳೆ ವಿಷಯ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಡಿಸೈನ್ ಸಿಗ್ತಾ ಇದೆ. ಪೆರಿಸ್ಕೋಪಿಕ್ ಲೆನ್ಸ್ ಸಹ ಇರುವಂಥದ್ದು. ಡ್ಯೂಯಲ್ LED ಫ್ಲ್ಯಾಶ್ ಇದೆ. Z T-Star ಕೋಟಿಂಗ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಈ ಒಂದು ಕ್ಯಾಮ್ರಾ ಡಿಸೈನ್ ಒಂದು ರೀತಿ ವಾಚಲ್ಲಿ ಇರುತ್ತಲ್ವ, ಸೊ ಪ್ರೀಮಿಯಂ ಡಿಸೈನು, ಸೊ ಆ ರೀತಿ ಕಾಣುತ್ತೆ. ಈ ಫೋನಲ್ಲಿ ನಮಗೆ USB ಟೈಪ್ ಸಿ ಪೋರ್ಟ್ ಸಿಗ್ತಾ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ನೀವು ಹಾಕೊಬೋದು ಮತ್ತು ಒಂದು ಅಲರ್ಟ್ ಸ್ಲೈಡರ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅವಶ್ಯಕತೆ ಇರೋ ಟೈಮಲ್ಲಿ ವೈಬ್ರೇಷನ್ ಮೋಡು, ನಾರ್ಮಲ್ ಮೋಡು ಮತ್ತು ಸೈಲೆಂಟಿಗೆ ಆರಾಮಾಗಿ ಈ ಸ್ಲೈಡರ್ ಮುಖಾಂತರ ಸ್ವಿಚ್ ಮಾಡ್ಕೊಬೋದು. IR ಬ್ಲಾಸ್ಟರ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ IPX8 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಸೊ ಇದು ಡಸ್ಟ್ ರೆಸಿಸ್ಟೆಂಟ್ ಅಲ್ಲ, ಬರೀ ವಾಟರ್ ರೆಸಿಸ್ಟೆಂಟು. ಸೊ ಈ ಸ್ಕ್ರೀನ್ ಮಧ್ಯ ಧೂಳುಗಿಲ್ ಕೂತು ಅಂದರೆ ಅಥವಾ ಮಣ್ಗಿನ್ ಬಿತ್ತು ಅಂತ ಅಂದರೆ ಆಬ್ವಿಯಸ್ಲಿ ಸ್ಕ್ರ್ಯಾಚ್ ಆಗುತ್ತೆ. ಅದನ್ನು ತಡೆಯಲ್ಲ ಆಯಿತಾ. ಯೋಚನೆ ಮಾಡ್ಕೊಳ್ಳಿ, ಈ ಫೋನ್ ಮಧ್ಯದಲ್ಲಿ ಮರಳು ಬಿತ್ತು, ಮರಳಾಯಿತು, ನಾವು ಹಂಗೆ ಕ್ಲೋಸ್ ಮಾಡಿದ್ರೆ ಒಂದು ಕ್ರಕ್ರ ಅಂತ ಸೌಂಡ್ ಬರುತ್ತಲ್ಲ, ಅದು ಯೋಚನೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂಥರ ಆಗ್ಬಿಡುತ್ತೆ. ಸೊ ಆ ಥರ ಯಾರು ಕೂಡ ನೀವು ಟ್ರೈ ಮಾಡೋಕ್ಕೋಗ್ಬಿಡಿ ಇನ್ ಕೇಸ್ ಈ ಥರ ಫೋನ್ ತೊಗೊಂಡ್ರಿ ಅಂತ ಅಂದರೆ.
ಜೊತೆಗೆ ಈ ಒಂದು ಏನು ಫೋಲ್ಡಬಲ್ ಡಿಸೈನ್ ಇದೆ ಇದನ್ನು ಸುಮಾರು ನಾವು ಪ್ರತಿದಿನ 100 ಸಲ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ವಿವೋದರ ಪ್ರಕಾರ 12 ವರ್ಷಕ್ಕಿಂತ ಜಾಸ್ತಿ ಬಾಳಿಕೆ ಬರುತ್ತಂತೆ ಆಯಿತಾ. ಸೊ ಅಷ್ಟು ಸಾಲಿಡ್ಡಾಗಿ ಈ ಒಂದು ಇಂಜಿನ್ನ ಡಿಸೈನ್ ಮಾಡಿದ್ದೀವಿ ಅಂತ ಅಂತಾರೆ. ಸೊ ಒಂದು ಒಳ್ಳೆ ವಿಷಯ ಆಯಿತಾ. ಪ್ರತಿದಿನ 100 ಸಲ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ 12 ವರ್ಷ ಬಾಳಿಕೆ ಬರುತ್ತಂತೆ. ಓವರಾಲ್ ಈ ಒಂದು ಫೋಲ್ಡಬಲ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಥಿನ್ ಆಗಿದೆ, ತುಂಬ ಲೈಟ್ ವೇಟ್ ಇದೆ, ತುಂಬ ಇಂಪ್ರೆಸ್ ಮಾಡ್ತು ನನಗೆ. ಈ ಒಂದು ಫೋಲ್ಡಬಲ್ ಡಿಸೈನಿಗೆ ಸಾಫ್ಟ್ವೇರ್ನು ಕೂಡ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ ಆಯಿತಾ. ಫಾರ್ ಎಕ್ಸಾಂಪಲ್ ನಾನು ಕ್ಯಾಮ್ರಾ ಓಪನ್ ಮಾಡಿದೆ ಅಂತ ಅಂದರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ. ಸೊ ಇದನ್ನು ಪ್ರೆಸ್ ಮಾಡಿದ್ರೆ ನಾನು ಫೋಲ್ಡ್ ಮಾಡಿ ಗ್ಯಾಲರಿ ಓಪನ್ ಆಗುತ್ತೆ. ಈ ಕಡೆ ಅರ್ಧ ಸ್ಕ್ರೀನಲ್ಲಿ ನಿಮಗೆ ಕ್ಯಾಮ್ರಾ, ಅರ್ಧ ಸ್ಕ್ರೀನಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ತೆಗೆದಂಥ ಫೋಟೋನ ನೀವು ಇಲ್ಲೇ ಪಟ್ ಅಂತ ಇಲ್ಲೇ ಬಂದುಬಿಡುತ್ತೆ, ಇಲ್ಲೇ ನೋಡ್ಕೊಬೋದು. ಹಳೆದ ಗ್ಯಾಲರಿ ಇದ್ರಲ್ಲೇ ನಾವು ಚೆಕ್ ಮಾಡ್ಕೊಬೋದು. ಸೊ ಸಕ್ಕತ್ತಾಗಿದೆ ಗುರು ಇದು ಮಾತ್ರ. ಜೊತೆಗೆ ನೀವೇನಾದರೂ ತುಂಬ ಜಾಸ್ತಿ ನೋಟ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಅಂದರೆ ಒಂಥರ ಲ್ಯಾಪ್ಟಾಪ್ ರೀತಿ ಮಾಡ್ಕೊಂಡು ಯೂಸ್ ಮಾಡ್ಬೋದು. ನೀವು ಫೋಲ್ಡ್ ಮಾಡಿದ್ರಿ ಅಂದರೆ ನಿಮ್ಗೆ ಇಲ್ಲಿ ಟಚ್ ಪ್ಯಾಡ್, ಮೌಸ್ ಪ್ಯಾಡ್ ರೀತಿ ಕೆಲಸವನ್ನು ಮಾಡುತ್ತೆ. ನೀವು ಟೈಪ್ ಮಾಡ್ತಿದ್ದೀರಾ ಅಂದರೆ ಕೀಬೋರ್ಡ್ ರೀತಿಯಲ್ಲೂ ನೀವು ಇಲ್ಲಿ ಮಾಡ್ಕೊಂಬಿಟ್ಟು ಕೀಬೋರ್ಡ್ ಬರುತ್ತೆ ಇಲ್ಲಿಗೆ. ಸೊ ಹಂಗೆ ಲ್ಯಾಪ್ಟಾಪ್, ಮಿನಿ ಲ್ಯಾಪ್ಟಾಪ್ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಈ ರೀತಿ ಅನೇಕ ಕಸ್ಟಮೈಸೇಷನ್ಗಳು ನಮಗೆ ಈ ಒಂದು ಫೋಲ್ಡಬಲ್ ಜೊತೆಗೆ ಸಿಗ್ತಾ ಇದೆ. ಮತ್ತು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನು ಕೂಡ ಈ ಫೋಲ್ಡಬಲ್ಗೆ ಅಂತಲೇ ಮಾಡಿದ್ದಾರೆ ಆಯಿತಾ. ಸೊ ನಮ್ಮ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಸೊ ಸಖತ್ ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಸಿಗ್ತಾ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 2 ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಈ ಒಂದು ಡಿಸ್ಪ್ಲೇ ಓಪನ್ ಆಗಿದ್ದಾಗ ಇದು 8.03 ಇಂಚಿನ ಡಿಸ್ಪ್ಲೇ ಮತ್ತು ಹೊರಗಡೆ ಇರುವಂಥ ಡಿಸ್ಪ್ಲೇ ಏನಿದೆ ಇದು 6.53 ಇಂಚಿನ ಡಿಸ್ಪ್ಲೇ. ಒಳಗಡೆ ಇರುವಂಥದ್ದು 2K ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಡಿಸ್ಪ್ಲೇ, ಹೊರಗಡೆ ಇರುವಂಥದ್ದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಡಿಸ್ಪ್ಲೇ. ಈ ಎರಡೂ ಕೂಡ LTPO ಡಿಸ್ಪ್ಲೇ ಆಯಿತಾ. LTPO ಡಿಸ್ಪ್ಲೇ, ಅಮೋಲೆಡ್ ಡಿಸ್ಪ್ಲೇ. ಇದು E7 ಡಿಸ್ಪ್ಲೇ ಆಯಿತಾ. ಸಖತ್ತು ಬ್ರೈಟ್ ಆಗಿದೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, 120 ಹರ್ಟ್ಸ್ ರಿಫ್ರೆಶ್ ರೇಟ್. ಜೊತೆಗೆ LTPO ಇರೋದ್ರಿಂದ ಅವಶ್ಯಕತೆ ಟೈಮಲ್ಲಿ ಬರೀ 1 ಹರ್ಟ್ಸ್ಗೂ ಸ್ವಿಚ್ ಆಗುತ್ತೆ, 120 ಹರ್ಟ್ಸ್ಗೂ ಸ್ವಿಚ್ ಆಗುತ್ತೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ವೇಸ್ ಆನ್ ಡಿಸ್ಪ್ಲೇ ನಿಮಗೆ ಎರಡರಲ್ಲೂ ಸಿಗ್ತಾ ಇದೆ, 2 ಡಿಸ್ಪ್ಲೇಲೂ ಸಿಗ್ತಾ ಇದೆ. ಸೊ ಇಲ್ಲೂ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ, ಈ ಕಡೆನೂ ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ. ಬರೀ 1 ಹರ್ಟ್ಸಲ್ಲಿ ಆ ಒಂದು ಆಲ್ವೇಸ್ ಆನ್ ಡಿಸ್ಪ್ಲೇ ಕೆಲಸವನ್ನು ಮಾಡಿದ್ರೆ ಸೊ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗೋದಿಲ್ಲ. ಮತ್ತು ಆಲ್ವೇಸ್ ಆನ್ ಡಿಸ್ಪ್ಲೇ ಜೊತೆಗೆ ನೀವು ಕ್ಯಾಲೆಂಡರ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟು ಕ್ಯಾಲೆಂಡರ್ ರೀತಿಯಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಬೋದು. ಸೊ ಹಿಂಗೆ ಟೇಬಲ್ ಮೇಲೆ ಇಟ್ರಿ ಅಂತಂದರೆ ಆ ಕ್ಯಾಲೆಂಡರ್ ಕೂಡ ಹಂಗೆ ಇರುತ್ತೆ. ಅಂದರೆ ಟೇಬಲ್ ಮೇಲೆ ಒಂದು ಕ್ಲಾಕ್ ಇಟ್ಟಂಗೆ ನೀವು ಯೂಸ್ ಮಾಡ್ಕೋಬೋದು ಬೇಕಾದರೆ ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟು. ಸೊ ಅನೇಕ ಕಸ್ಟಮೈಸೇಷನ್ಗಳು ಕೊಟ್ಟಿದ್ದಾರೆ. ಡಿಸ್ಪ್ಲೇ ಕೂಡ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ 2 ಡಿಸ್ಪ್ಲೇಗಳು ಕೂಡ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ. ಲಿಟ್ರಲಿ ಇರೋಬರ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡ್ಬಿಟ್ಟವ್ರೆ. HDR10+ ಸಹ ಇರುವಂಥದ್ದು 10 ಬಿಟ್ ಡಿಸ್ಪ್ಲೇ. ಸೊ ಡಿಸ್ಪ್ಲೇಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ಸೊ ಒಂದು ಒಳ್ಳೆ ಡಿಸ್ಪ್ಲೇನ ಹಾಕಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 16 GB ರ್ಯಾಮು, 512 GB ಸ್ಟೋರೇಜು. ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ಕಲರ್ ವೇರಿಯಂಟಲ್ಲಿ ಬರ್ತಾ ಇದೆ, ಸೆಲೆಸ್ಟಿಯಲ್ ಬ್ಲ್ಯಾಕ್ ಅಂತ. ಮೋಸ್ಟ್ಲಿ ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಕಲರ್ ವೇರಿಯಂಟ್ ಬರಬಹುದು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5X ರ್ಯಾಮು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಸ್ಟೋರೇಜ್ ಟೈಪ್ ಬಂದುಬಿಟ್ಟು UFS 4.0 ಸ್ಟೋರೇಜು, ಇದು ಕೂಡ ಯಾವುದೇ ಕಾಂಪ್ರಮೈಸ್ ಇಲ್ಲ. ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ವಿವೋದವ್ರು ಹೇಳೋ ಪ್ರಕಾರ ಇದು ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನ ಹೊಂದಿರುವಂಥ ಮೊಟ್ಟ ಮೊದಲ ಫೋಲ್ಡಬಲ್ ಫೋನ್ ಅಂತೆ ನಮ್ಮ ದೇಶದಲ್ಲಿ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದು. ನಾವು ಒಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 20,43,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಬೆಂಕಿ ಪ್ರೊಸೆಸರ್. ಯಾವ ಅಪ್ಲಿಕೇಶನ್, ಯಾವ ಗೇಮ್ ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡುತ್ತೆ. ನಾವು ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ಚೆಕ್ಕನ್ನು ಕೂಡ ಮಾಡಿದ್ವು. ಬೆಂಚ್ ಮಾರ್ಕ್ ಚೆಕ್ ಮಾಡೋದಕ್ಕಿಂತ ಮುಂಚೆ ಬ್ಯಾಟ್ರಿ ಬಂದುಬಿಟ್ಟು 23% ಇತ್ತು, ಚೆಕ್ ಮಾಡಾದ್ಮೇಲೆ 15%, ಕ್ಲೋಸ್ ಟು 7 to 8% ಡೌನ್ ಆಗಿದೆ ನಾರ್ಮಲ್ಲು. ಮತ್ತು ಟೆಂಪ್ರೇಚರ್ ಕೂಡ ಅಷ್ಟೊಂದು ವೇರಿ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. 32 ಡಿಗ್ರಿ ಇತ್ತು ಮುಂಚೆ, ಆಮೇಲೆ 45 ಡಿಗ್ರಿ ಆಯಿತು. ಇದು ತುಂಬ ತಿನ್ನಾಗಿರೋದ್ರಿಂದ ಈಟ್ ಆಗೋದು ನಾರ್ಮಲ್ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಡಿಪೆಂಡ್ಸ್ ಆನ್ ನೀವು ಯಾವ ರೂಮ್ ಟೆಂಪ್ರೇಚರ್ ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಟೆಂಪ್ರೇಚರ್ ಇದೆ ಹೊರಗಡೆ ಎಲ್ಲ ಡಿಪೆಂಡ್ ಆಗುತ್ತೆ. ಒಟ್ಟಿಗೆ ಇಷ್ಟು ತಿನ್ನಾಗಿರೋ ಫೋನಿಗೆ 45 ಡಿಗ್ರಿ ಅಂದರೆ ನಾಟ್ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು, BGMI ಟೆಸ್ಟ್ ಮಾಡಿದ್ವು. ಇದರಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಗ್ಬೋದು. ನಿಮಗೆ 90 FPS ಎಲ್ಲ ಸಿಗುತ್ತೆ ಫ್ರೇಮ್ ರೇಟು. ಸೊ ಇದರಲ್ಲೂ ಕೂಡ ತುಂಬ ಸ್ಮೂತಾಗಿ ಪ್ಲೇ ಮಾಡ್ಬೋದು ಈ ಗ್ರಾಫಿಕ್ನಲ್ಲಿ. ಜೊತೆಗೆ ಅಲ್ಟ್ರಾ HDR ಆಪ್ಷನ್ ಸಹ ಇದೆ ಇದರಲ್ಲಿ, ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಪರ್ಫಾರ್ಮೆನ್ಸ್ ವೈಸು ಟಾಪ್ ನಾಚ್, ಯಾವುದೇ ಕಾಂಪ್ರಮೈಸ್ ಈ ಒಂದು ಫೋನಲ್ಲಿ ಆಗಿಲ್ಲ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ನಾರ್ಮಲಿ ಫೋಲ್ಡಬಲ್ ಫೋನ್ಗಳಲ್ಲಿ ಕ್ಯಾಮ್ರಾ ಅಷ್ಟಕ್ಕಷ್ಟೇ ಆಯಿತಾ. ಬಟ್
ಈ ಒಂದು ಫೋನಲ್ಲಿ ವಿವೋದವರು ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಇದು Z1000 T-Star ಕೋಟಿಂಗನ್ನು ಹೊಂದಿರುವಂಥ ಕ್ಯಾಮ್ರಾ, 50 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್, 1.7 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ನೀವು ಬೇಕಾದರೆ ಈ ಫೋನ್ನ ಕ್ಯಾಮ್ರಾವನ್ನು ಫ್ಲ್ಯಾಗ್ಶಿಪ್ ಲೆವೆಲ್ದು ಯಾವುದು ಐಫೋನು ಸ್ಯಾಮ್ಸಂಗ್ ಇದೆ ಅದಕ್ಕೂ ಕೂಡ ಕಂಪೇರ್ ಮಾಡ್ಬೋದು. ಅಷ್ಟು ಒಳ್ಳೆ ಫೋಟೋನ ಈ ಒಂದು ಕ್ಯಾಮ್ರಾ ತೆಗೆಯುತ್ತೆ. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಜೊತೆಗೆ ಇನ್ನೊಂದು 64 MP ಪೆರಿಸ್ಕೋಪಿಕ್ 3x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಲೆನ್ಸ್ ಇದೆ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಾ. ಇದು ಅಪ್ ಟು 100x ತನಕ ಡಿಜಿಟಲ್ ಝೂಮನ್ನು ಕೂಡ ಮಾಡುತ್ತೆ. ಇದು ಪೋರ್ಟ್ರೇಟ್ ಶಾರ್ಟ್ಸನ್ನು ಸಕ್ಕತ್ತ ತೆಗೆಯುತ್ತೆ. ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಬ್ಲರ್ ನಿಮಗೆ ಸಿಗುತ್ತೆ. ಪೋರ್ಟ್ರೇಟ್ ಮಾಡಲು ಎಕ್ಸ್ಟ್ರಾ ಬ್ಲರ್ನು ಕೂಡ ಆ್ಯಡ್ ಮಾಡುತ್ತೆ. ಸೊ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಜೊತೆಗೆ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೂಡ ಇದೆ. ಇದು 2.0 ಅಪರ್ಚರು. ಸೊ ಇದು ಪರವಾಗಿಲ್ಲ ಅಂತೀನಿ. ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅನ್ನಿಸ್ತು ಆಯಿತಾ. ಸೊ ಅಂದರೆ 50 MP ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ವೈಡ್ ಆ್ಯಂಗಲ್ ಚೆನ್ನಾಗಿರುತ್ತೆ. ಎಷ್ಟೋ ಫೋನ್ಗಳಲ್ಲಿ ಬರೀ 12 MP ಕೊಡ್ತಾರೆ, ಬಟ್ 50 MP ಇರೋದ್ರಿಂದ ಕ್ಲಾರಿಟಿ ಚೆನ್ನಾಗೂ ಇದೆ. ಒಂದು ರೀತಿ ಝೂಮ್ ಮಾಡೋದು ಕೂಡ ಡೀಟೇಲ್ಸು ರಿಟೇನ್ ಆಗಿರುತ್ತೆ. ನಮಗೆ ಈ ಒಂದು ಫೋನಲ್ಲಿ ವಿವೋದವ್ರದ್ದು ಇಮೇಜಿಂಗ್ ಚಿಪ್ಪನ್ನು, ಒಂದು ಡೆಡಿಕೇಟೆಡ್ ಇಮೇಜಿಂಗ್ ಚಿಪ್ಪನ್ನು ಕೊಟ್ಟಿದ್ದಾರೆ. V3 ಚಿಪ್ ಆಯಿತಾ. ನಮಗೆ ನಾರ್ಮಲಿ ವಿವೋ X100 ಸೀರೀಸ್ನಲ್ಲಿ ಈ ಒಂದು ಚಿಪ್, ಡೆಡಿಕೇಟೆಡ್ ಚಿಪ್ ಎಲ್ಲ ಸಿಗುತ್ತೆ. ಹಿಂದ್ಗಡೆಯಿಂದ ಫೋನ್ ನೋಡೋದಕ್ಕೆ ಹಂಗೆ ಕೂಡ ಇದೆ, ಅದು X100 ಸೀರೀಸ್ ರೀತಿಯೆಲ್ಲ ಇದೆ ಆಯಿತಾ. ಸೊ ಇದಕ್ಕೂ ಕೂಡ ನಮಗೆ ಡೆಡಿಕೇಟ್ ಚಿಪ್ ಇದೆ ಕ್ಯಾಮ್ರಾಗೋಸ್ಕರ ಅಂತಲೇ. ಸೊ ಅದೆಲ್ಲ ಸ್ವಲ್ಪ ಫೋಟೋಸನ್ನು ತುಂಬ ಚೆನ್ನಾಗಿ ಪ್ರೋಸೆಸ್ ಎಲ್ಲ ಮಾಡುತ್ತೆ. ಮತ್ತು ನಮಗೆ ಈ ಒಂದು ಫೋನಲ್ಲಿ ಪೋರ್ಟ್ರೇಟ್ ಮೋಡ್ಗೆ ಹೋದ್ರಿ ಅಂತ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಬೊಕೆ ಎಫೆಕ್ಟ್ ಬರುತ್ತಲ್ವ. ಸೊ ಅದಕ್ಕೆ Z1000 ಕೆಲವೊಂದು ಎಫೆಕ್ಟ್ಸ್ ಎಲ್ಲ ಇದೆ, ಬೊಕೆ ಎಫೆಕ್ಟ್ಸು. ಬಯೋಟಾರ್ ಅಂತ, ಬಿ ಸ್ಪೀಡ್ ಅಂತೆ, ಸೋನಾರ್ ಅಂತೆ, ಪ್ಲಾನರ್, ಈ ರೀತಿ ಅನೇಕ ಡಿಸೈನ್ ಬೊಕೆ ಎಫೆಕ್ಟ್ಸ್ಗಳು ಸಿಗುತ್ತೆ. ಪ್ರೀಸೆಟ್ಗಳು ತುಂಬ ಇದೆ, ಕಲರ್ ಪ್ರೀಸೆಟ್ಗಳು. ಕಸ್ಟಮೈಸೇಷನ್ ಅಂತೂ ಬೇಜಾನಿದೆ ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದರಲ್ಲಿ ಆಗಲಿ ಹೇಳ್ದಂಗೆ 2 ಫ್ರಂಟ್ ಕ್ಯಾಮ್ರಾ ಇದೆ. ಎರಡೂ ಕೂಡ 32 MP, ಎರಡೂ ಕೂಡ f2.4 ಅಪರ್ಚರು, ಎರಡೂ ಕೂಡ ಕ್ಲಾರಿಟಿ ಒಂದೇ ಥರ ಇದೆ. ಸರ್ಪ್ರೈಸಿಂಗ್ಲಿ ನನಗೇನು ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಓಪನ್ ಮಾಡಿದಾಗ ಒಂದು ಸೆಲ್ಫಿ, ಕ್ಲೋಸ್ ಮಾಡಿದಾಗ ಒಂದು ಸೆಲ್ಫಿ ಕ್ಯಾಮ್ರಾ, ಎರಡೂ ಕೂಡ ತುಂಬ ಸಿಮ್ಲರ್ ಇದೆ ಗುರು. ಅದು ಹೆಂಗೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಒಂದೇ ಸೆನ್ಸರ್ ಹಾಕಿದೆ ಅಂತ ಕಾಣುತ್ತಾ ಆಯಿತಾ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಮಗೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಯಾವ ಲೆವೆಲ್ಗಿದೆ ಅಂತ ಅಂದರೆ, ನಮ್ಗೆ ಇದರಲ್ಲಿ ನೈಟ್ ಮೋಡ್ ಸಿಗ್ತದೆ, ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ಎಲ್ಲ ಸಿಗುತ್ತೆ. ಮತ್ತು ಹೈ ರೆಸೊಲ್ಯೂಷನ್ ಬೇಕು ಅಂದರೆ ಫುಲ್ ರೆಸೊಲ್ಯೂಷನ್ ಫೋಟೋ ಬೇಕಾದ್ರೂ ತಗೊಬೋದು. ಮತ್ತು ಅಲ್ಟ್ರಾ HD ಡಾಕ್ಯುಮೆಂಟನ್ನು ಶೂಟ್ ಮಾಡ್ಬೋದು, ಸ್ಲೋ ಮೋಷನ್ ಇದೆ. ಜೊತೆಗೆ ಟೈಮ್ ಲ್ಯಾಪ್ಸನ್ನು ಶೂಟ್ ಮಾಡ್ಬೋದು. ಸೂಪರ್ ಮೂನ್ ಫೀಚರ್ ಎಲ್ಲ ಕೊಟ್ಟಿದ್ದಾನೆ. ಆಸ್ಟ್ರೋ ಮೋಡ್ ಸಹ ನಮಗೆ ಸಿಗ್ತಾ ಇದೆ. ಸೊ ಫುಡ್ಡನ್ನು ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಲೈವ್ ಫೋಟೋಸ್ ಆಪ್ಷನ್ ಸಹ ಇದೆ. ಮತ್ತು ಸಿನಿಮ್ಯಾಟಿಕ್ ಪೋರ್ಟ್ರೇಟ್, ಸಿನಿಮ್ಯಾಟಿಕ್ ವೀಡಿಯೋಸ್ನ ಕೂಡ ನೀವು ಶೂಟ್ ಮಾಡ್ಬೋದು. ಒಂದು ರೀತಿ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿರೋ ರೀತಿ ಫೋಟೋಸ್ ತೆಗೆಯುತ್ತೆ. ಸೊ ಕಸ್ಟಮೈಸೇಷನ್ ಆಪ್ಷನ್ನು ಮತ್ತು ಎಫೆಕ್ಟ್ಸ್ಗಳಂತೂ ತುಂಬಿಟ್ಟಿದ್ದಾರೆ ಅಪ್ಲಿಕೇಶನ್ಗೆ. ಅದೊಂಥರ ಜನಗಳಿಗೆ ಇಷ್ಟ ಆಗುತ್ತೆ ಆಯಿತಾ. ಬೋರಿಂಗ್ ಅನಿಸಲ್ಲ. ಕೆಲವೊಂದು ಐಫೋನಲ್ಲಿ ಕ್ಯಾಮ್ರಾ ಇರುತ್ತೆ, ಬೋರಿಂಗ್ ಆಗಿರುತ್ತೆ, ಅದೇ ಸೆಟ್ಟಿಂಗ್ ಏನೂ ಇಲ್ಲ, ಕ್ಲಿಕ್ ಮಾಡಬೇಕಷ್ಟೇ. ಇದರಲ್ಲಿ ನಾವು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಅದು ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ ನಿಮಗೆ ಅಪ್ ಟು 8K 30 FPS ತನಕ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K 60 FPS ಅಲ್ಲೂ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಬೇಜಾರಾಯ್ತು ನನಗೆ, ಬರೀ ಫುಲ್ HD ರೆಸೊಲ್ಯೂಷನ್. ಅಟ್ಲೀಸ್ಟ್ 4K ಕೊಡಬೇಕಾಗಿತ್ತು ಆಯಿತಾ. ಬರೀ ಫುಲ್ HD ಫ್ರಂಟ್ ಕ್ಯಾಮ್ರಾ, ಇದು ನನಗೆ ತುಂಬ ಬೇಜಾರಾಯಿತು ಫಸ್ಟ್ ಟೈಮ್. ಅಂದರೆ ಈ ಫೋನಲ್ಲಿ ಒಂದು ವಿಷಯ ನನಗೆ ಇಷ್ಟ ಆಗಿಲ್ಲ ಅಂದರೆ ಫ್ರಂಟೂ 4K ಕೊಡಬಹುದಾಗಿತ್ತು ನಂಗೆ ಅನ್ನಿಸ್ತಂಗೆ. ಕ್ಲಾರಿಟಿ ಬೆಂಕಿದೆ, ವಿಡಿಯೋ ಕ್ಲಾರಿಟಿ ತುಂಬ ಸ್ಟೇಬಲ್ ಇದೆ. ಗಿಂಬಲ್ ಕ್ಯಾಮ್ರಾ ಬೇರೆ ಅವ್ರದ್ದು ಆಯಿತಾ. ಗಿಂಬಲ್ ಕ್ಯಾಮ್ರಾ ಲಿಟ್ರಲ್ಲಿ ನೀವು ಹಿಂಗೆ ಇಟ್ಕೊಂಡು ಕ್ಲೋಸ್ ಮಾಡಿ ಹಿಂಗೆ ಅಲ್ಲಾಡಿಸಿದ್ರೆ ಕ್ಯಾಮ್ರಾ ಒಳಗೆ ಗಿಂಬಲ್ ಇರುತ್ತೆ, ಅಲ್ಲಾಡುತ್ತೆ. ಕೇಳಿಸ್ತಿದ್ಯಾ? ಗಿಂಬಲ್ ಆ ಲೆವೆಲ್ಗಿದೆ ಆಯಿತಾ. ಒಂದು ರೀತಿ ನೀವು ಕಂಪೇರ್ ಮಾಡೋದಕ್ಕೆ ಹೋಗಿ ಎಷ್ಟು ಸ್ಟೇಬಲ್ ಶಾಟ್ ಅಂತ ತೆಗಿತೆ ಅಂದರೆ ಯಪ್ಪ, ಕ್ರೇಜಿ ಸ್ಟೇಬಲ್ ಆಗಿ ವಿಡಿಯೋಸ್ ಬರುತ್ತೆ. ಕ್ಯಾಮ್ರಾ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆದರೂ ಆಗಬಹುದು. ನನಗೆ ತುಂಬ ಇಂಪ್ರೆಸ್ ಮಾಡುತ್ತೆ. ಎಲ್ಲ ಆಲ್ಮೋಸ್ಟ್ ಸ್ಯಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ, ನೋಡಿಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ನಮಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಿದ್ದು, ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು. ಸೊ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ, ಒಂದು ಒಳ್ಳೆ ವಿಷಯ. ಸೌಂಡ್ ವೇವ್ಸ್ ಮುಖಾಂತರ ಒಂದು 3D ಮ್ಯಾಪಿಂಗ್ ಮಾಡಿ ಫಿಂಗರ್ ಪ್ರಿಂಟನ್ನು ಅನ್ಲಾಕನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಕೆಲವೊಂದು AI ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಇವರೇನೋ ಅಂದರೆ ನೀವು ಫೋನ್ ಯೂಸ್ ಮಾಡ್ತಿರ್ಬೇಕಾದ್ರೆ
ನೀವು ಯೂಸ್ ಮಾಡ್ತಿರ್ತೀರ, ನಿಮ್ಮಿಂದ ಯಾರೋ ಒಬ್ಬ ಬೇರೆಯವ್ರು ಬಂದು ಹಿಂಗೆ ನೋಡ್ತಾನೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇನ್ ಕೇಸ್ ಯಾವುದಾದ್ರೂ OTP ನೋಟಿಫಿಕೇಷನ್ ಆದರೂ ಬಂತು ಅಂತ ಅಂದರೆ ಅದನ್ನು ತೋರಿಸಲ್ಲ. OTPನ ಮೆಸೇಜನ್ನು ಹಂಗೆ ಜಸ್ಟ್ ಹಿಂಗೆ ಬರೀ ಮೆಸೇಜ್ ಬಂತು ಅಂತ ತೋರಿಸುತ್ತೆ, ಅಲ್ಲಿ ಏನು ಬಂತು ಅಂತ ತೋರಿಸಲ್ಲ. ಸೊ ಏನು OTP ಬಂತು ಅಂತ ಮೇಲ್ಗಡೆ ತೋರಿಸಲ್ಲ. ಸೊ ಆ ರೀತಿ ಅದೇ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡ್ಕೊಂಡೆಲ್ಲ ಏನೋ ಮಾಡುತ್ತಂತೆ. ಜೊತೆಗೆ ನೀವೇನಾದರೂ ಹೆವಿ ಝೂಮ್ ಕಾಲ್ಸು ಅಥವಾ ಮೈಕ್ರೋಸಾಫ್ಟ್ ಟೀಮ್ ಮೀಟಿಂಗಲ್ಲಿ ಅಟೆಂಡ್ ಮಾಡ್ತೀರಾ ಅಂತ ಅಂದರೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲೂ ಕೂಡ ನಿಮಗೆ ಇನ್ ಕೇಸ್ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ನೋಟಿಫಿಕೇಷನ್ ಏನಾದ್ರು ಬಂತು ಅಂದರೆ ಅದನ್ನು ಕೂಡ ತೋರಿಸಲ್ಲ. ಅಂದರೆ ಸದ್ಯಕ್ಕೆ ಇದು ಝೂಮ್ ಮತ್ತು ಟೀಮ್ಸ್ ಎರಡರಲ್ಲೇ ಅವೈಲಬಲ್ ಇದೆ ಅಂತೆ. ನೆಕ್ಸ್ಟು ಅಪ್ಡೇಟ್ಗಳಲ್ಲಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಜಾಸ್ತಿ ಯೂಸ್ ಮಾಡೋರು ನಂಗೆ ಅನ್ನಿಸ್ದಂಗೆ ಯೂಸ್ ಆಗ್ಬೋದೇನೋ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಲಿಟ್ರಲಿ ಬಿಗ್ಗೆಸ್ಟ್ ಬ್ಯಾಟ್ರಿ ಅಂತ ಆಯಿತಾ, ನಮ್ಮ ದೇಶದ ಬಿಗ್ಗೆಸ್ಟು ಫೋಲ್ಡಬಲ್ ಬ್ಯಾಟ್ರಿ ಅಂತ 5700 mAh ಕೆಪಾಸಿಟಿಯ ಬ್ಯಾಟ್ರಿ, ಒಂದು ಒಳ್ಳೆಯ ವಿಷಯ. ಮತ್ತು ಇದು ನಮ್ಮ ದೇಶದ ಫಾಸ್ಟೆಸ್ಟ್ ಚಾರ್ಜಿಂಗ್ ಫೋಲ್ಡಬಲ್ ಫೋನ್ ಅಂತೆ. 100 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ, ಜೊತೆಗೆ ಬಾಕ್ಸಲ್ಲೇ 120 ವ್ಯಾಟ್ ಚಾರ್ಜಿಂಗ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ, ಅಪ್ ಟು 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಎಲ್ಲೂ ಕೂಡ ಇದರಲ್ಲೂ ಕಾಂಪ್ರಮೈಸನ್ನು ಮಾಡಿಲ್ಲ. ಇನ್ನು OSಗೆ ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಆಗ್ತಿರುವಂಥ ಫನ್ ಟಚ್ OS. ಇದರಲ್ಲಿ ಹೌದು ಕೆಲವೊಂದು ಬೇಡೋರಂಥ ಅಪ್ಲಿಕೇಶನ್ ಇದೆ. ಫಾರ್ ಎಕ್ಸಾಂಪಲ್ಲು ಫೇಸ್ಬುಕ್ಕು, ನೆಟ್ಫ್ಲಿಕ್ಸು, ಈ ರೀತಿ ಕೆಲವೊಂದು ಅಪ್ಲಿಕೇಶನ್ಗಳಿದ್ದಾವೆ. ಅದನ್ನು ನೀವು ಬೇಕಾದರೆ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ, ಈ ಫೋಲ್ಡಬಲ್ಗೆ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ ಆಯಿತಾ. ಸೊ ಆಗಲೇ ಹೇಳ್ದಂಗೆ ನಾರ್ಮಲ್ ಫೋನ್ ಯೂಸ್ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ಇದೊಂದು ರೀತಿ ಟ್ಯಾಬ್ಲೆಟ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ, ನಾರ್ಮಲ್ ಫೋನ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ ಆಯಿತಾ. ಸೊ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಈ ಫೋಲ್ಡಬಲ್ನ ಕಸ್ಟಮೈಸ್ ಮಾಡಿದ್ದಾರೆ. ಇದು ಕೋರ್ ಆ್ಯಂಡ್ರಾಯ್ಡ್ ವರ್ಷನಲ್ಲೇ ಬರುತ್ತೆ ಆಯಿತಾ. ಜೊತೆಗೆ ಇವರು ಕೂಡ ಅಡಿಷ್ನಲ್ ಕಸ್ಟಮೈಸೇಷನ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಫ್ಲೂಯೆಂಟಾಗಿ ವರ್ಕ್ ಆಗುತ್ತೆ. ನನಗೆ ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಸೊ ಈ ಒಂದು OSಗೆ ನಂಗೆ ಅನ್ನಿಸ್ದಂಗೆ ಒಂದು 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರಬಹುದಾ ಅಂತ ಗೊತ್ತಿಲ್ಲ. 3 ವರ್ಷ ಬರ್ಬೋದು ಅಂತ ನಾನು ಅನ್ಕೋತೀನಿ. ಯೂಶ್ವಲಿ ವಿವೋ 3 ವರ್ಷ ಕೊಡ್ತಾರೆ, 4 ವರ್ಷ 5 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಬರಬಹುದು. ಇದು ಫ್ಲ್ಯಾಗ್ಶಿಪ್ ಫೋನ್ ಆಗಿರೋದ್ರಿಂದ ಆಯಿತಾ. ಸೊ OS ಓಕೆ ಅಂತೀನಿ. ಇನ್ನು ಈ ಫೋನಲ್ಲಿ ನಮಗೆ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ, ಸ್ಟೀರಿಯೋ ಸ್ಪೀಕರು, ಮತ್ತು ಸ್ನ್ಯಾಪ್ಡ್ರ್ಯಾಗನ್ ಸೌಂಡ್ ಕೂಡ ಸಿಗ್ತಾ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇದರಲ್ಲಿ ನಮಗೆ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ಸಿಗ್ತಾ ಇರುವಂಥದ್ದು. 17 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ತಲೆ ಕೆಡಿಸ್ಕೊಂಬಿಡಿ, ನಮ್ಮ ದೇಶದ ಎಲ್ಲ ಸಿಮ್ಮು ಕೆಲಸವನ್ನು ಮಾಡುತ್ತೆ. NFC ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾ ಇರುವಂಥದ್ದು. ಎಲ್ಲೂ ಕೂಡ ಸ್ಪೆಸಿಫಿಕೇಷನ್ ವೈಸು, ಹಾರ್ಡ್ವೇರ್ ವೈಸು ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಆಯಿತಾ. ಸೊ ಬೆಂಕಿ ಸ್ಪೆಸಿಫಿಕೇಷನ್ನು, ಬೆಂಕಿ ಬಿಲ್ಡು, ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಷನು ಟಾಪ್ ನಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದರಲ್ಲಿ ನಮಗೆ ಜೆಮಿನೈ AI ಅಸಿಸ್ಟೆಂಟು ಈಗಂತೂ ಎಲ್ಲ ಫೋನಲ್ಲೂ ಬಂದಿದೆ ಅದು. ಸೊ ಇದರಲ್ಲೂ ಕೊಟ್ಟಿದ್ದಾರೆ. ಮತ್ತು ಮೈಕ್ರೋಸಾಫ್ಟಿಂದು ಲಿಂಕ್ ಟು ವಿಂಡೋಸು ಚೆನ್ನಾಗಿ ಕೆಲಸವನ್ನು ಮಾಡುತ್ತಂತೆ. ಸೊ ಸ್ಪ್ಲಿಟ್ ಸ್ಕ್ರೀನ್ಶಾಟ್ ಎಲ್ಲ ನಮಗೆ ಸಿಗುತ್ತಂತಪ್ಪ ಒಟ್ಟಿಗೆ ಫುಲ್ಲು. ಅಂದರೆ 2 ಕಡೆದು. ಈಗ ನಾರ್ಮಲ್ ಫೋನ್ ಸಿಂಗಲ್ ಆದರೆ ಒಂಥರ, ಇದಕ್ಕಾದರೆ ಒಂಥರ, ಫೋಲ್ಡಬಲ್ ಆಗಿರೋದ್ರಿಂದ ಗೆಸ್ಚರ್ಸ್ ಎಲ್ಲ ಕೆಲಸವನ್ನು ಮಾಡುತ್ತೆ. ಸೊ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ನಮಗೆ ಇದರಲ್ಲಿ ಸಿಗ್ತದೆ. ಆಗಲಿ ಹೇಳ್ದಂಗೆ ಕ್ಲಾಕ್ ರೀತಿ ಎಲ್ಲ ನಾವು ಯೂಸ್ ಮಾಡ್ಕೊಬೋದು. ಸೊ ಬೆಂಕಿ ಸ್ಪೆಸಿಫಿಕೇಷನ್ ನೋಡಿ, 1,20,000 ರೂಪಾಯಿಗೆ ಹಾರ್ಡ್ವೇರ್ ಇದೆ. ನನಗೆ ಬೇಜಾರಾಗಿದ್ದು ಫ್ರಂಟ್ ಕ್ಯಾಮ್ರಾ 4K ಕೊಟ್ಟಿಲ್ಲ ಅಂತ. ಬಟ್ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರ್ ಆಗೋಲ್ಲ. ನಿಮ್ಗೆ ಮ್ಯಾಟ್ರ್ ಆಗುತ್ತೆ ಅಂದರೆ ಯೋಚನೆ ಮಾಡಿ. ಒಟ್ಟಿಗೆ ಹಾರ್ಡ್ವೇರ್ ಸ್ಪೆಸಿಫಿಕೇಷನ್ ಬೆಂಕಿ ಇದೆ. ಆಲ್ಮೋಸ್ಟ್ ಕ್ಲೋಸ್ ಟು ಪರ್ಫೆಕ್ಟ್ ಫೋಲ್ಡಬಲ್ ಫೋನ್ ನಂಗೆ ಅನ್ನಿಸ್ದಂಗೆ. ಇನ್ನೂ ಅಡ್ವಾನ್ಸ್ ಆಗ್ತಾಯಿದೆ. ಮುಂದಿನ 2 ವರ್ಷಗಳಲ್ಲಿ ಯಾವ ರೀತಿ ಇರ್ಬೋದು ಯೋಚನೆ ಮಾಡ್ಕೊಳ್ಳಿ. ಈಗಲೇ ಹಿಂಗಿದೆ ಅಂತ ಅಂದರೆ. ನೆಕ್ಸ್ಟ್ ನಂಗೆ ಅನ್ನಿಸ್ದಂಗೆ ಈ ಫ್ರಂಟ್ ಡಿಸ್ಪ್ಲೇ ಕ್ವಾಲಿಟಿ ಇಂಪ್ರೂವ್ ಆಗ್ಬೋದು. ಡಿಸ್ಪ್ಲೇ ಕ್ವಾಲಿಟಿ ಅಂದರೆ ಈ ಗ್ಲಾಸ್ ಏನಿದೆ ಅದರ ಕ್ವಾಲಿಟಿ ಫ್ಯೂಚರ್ನಲ್ಲಿ ಇಂಪ್ರೂವ್ ಆಗ್ಬೋದು. ಈಗ ಆಗಲೇ ಹೇಳ್ದಂಗೆ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಇದು ಫೋಲ್ಡಬಲ್ ಗ್ಲಾಸ್ ಆಗಿರೋದ್ರಿಂದ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ನಾರ್ಮಲ್ ಗೊರಿಲ್ಲಾ ಗ್ಲಾಸ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಇದು ಆಯಿತಾ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ರೀತಿ ಸ್ಟ್ರಾಂಗ್ ಇರಲ್ಲ. ಈ ಫ್ರಂಟ್ ಗ್ಲಾಸ್ ಸ್ಟ್ರಾಂಗ್ ಇರುತ್ತೆ, ಬಟ್ ಒಳಗಡೆ ಇರುವಂಥದ್ದು ಅಲ್ಲ ಆಯಿತಾ. ಯೂಸ್ ಮಾಡ್ತಾ ಇತ್ತೀಚೆಗೆ ಈ ಒಂದು ಲೈನ್ ಥರ ಕ್ರೀಸ್ ಬರುತ್ತೆ ಗೊತ್ತಾ ಫೋಲ್ಡಬಲ್ನಲ್ಲಿ, ಅದು ಸ್ವಲ್ಪ ಕಡಿಮೆ ಆಗಿದೆ ಆಯಿತಾ. ಅದು ಕೂಡ ಫ್ಯೂಚರ್ನಲ್ಲಿ ಅಡ್ವಾನ್ಸ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಸದ್ಯಕ್ಕೆ ಹೌದು, ಆಲ್ಮೋಸ್ಟ್ ಪರ್ಫೆಕ್ಟ್ ಫೋಲ್ಡಬಲ್ ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರೀತಿ ನಾರ್ಮಲ್ ಫೋನ್ ರೀತಿಯಲ್ಲಿ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಆಗಿದೆ, ಜೇಬಲ್ಲಿ ಇಟ್ಕೊಂಡ್ರು ನಮಗೆ ಒಂದು ನಾರ್ಮಲ್ ಫೋನ್ ಇಟ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ನಾವೇನಾದ್ರು ಮೀಡಿಯಾ ಕನ್ಸಂಪ್ಷನ್ಗೆ, ಮೂವಿ ನೋಡೋದಕ್ಕೂ ಕೂಡ ಅಥವಾ ಯೂಟ್ಯೂಬ್ ವೀಡಿಯೋ ನೋಡೋದಕ್ಕೂ ಕೂಡ ದೊಡ್ಡ ಡಿಸ್ಪ್ಲೇ ನಮಗೆ ಸಿಗುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಯುನೀಕ್ ಫೋಲ್ಡಬಲ್ ಸ್ಮಾರ್ಟ್ ಫೋನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ.
ನೋಡಿ ನಿಮ್ದು ಇಷ್ಟು ಬಡ್ಜೆಟ್ ಇದೆ ಅಂದರೆ 1,20,000 ಬಡ್ಜೆಟ್ ಇದೆ ಅಂದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು, ಒಂದು ಒಳ್ಳೆಯ ಫೋಲ್ಡಬಲ್ ಆಪ್ಷನ್ ಆಗ್ಬೋದು. ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಆಯಿತಾ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.